ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತು ಮಧ್ಯಾಹ್ನಕ್ಕೆ ಈ ಥರ ನಮ್ಮ ಮನ್ಯಾಗ ಭರ್ಜರಿ ಊಟ ಐತೆ ನೋಡ್ರಿ. ಈ ಊಟ ದಿನ ಇರ್ತದೆ ರೀ ನಮ್ಮ ಮನ್ಯಾಗ ರೀ. ಯಾಕಂದ್ರೆ 2 ಥರ ಪಲ್ಯ, 1 ಥರ ಸಾರು, ಅನ್ನ, ಆನಂತರ ಈ ಥರ ಎಲ್ಲ ಸೌತೆಕಾಯಿ ಗಜ್ಜರಿ, ಉಳ್ಳಾಗಡ್ಡಿ ಬಾಟ ಎಲ್ಲ ಇರ್ತಾವೆ. ಆದರೆ ಈ ಥರ ಏನು ವಿಶೇಷತೆ ಇಲ್ಲ ಅನ್ನೋದು ನಾವು ಯಾಕಂತಂದ್ರೆ ದಿನ ಇರ್ತದಲ್ರಿ. ನಮ್ಮ ಯಜಮಾನ್ರು ಹೇಳ್ತಾರೆ ರೀ, ಹಬ್ಬದ ಊಟ ಬೇಸ್ರಾಕತ್ತಂತ್ರಿ ಅವ್ರಿಗೆ. ರೊಟ್ಟಿ ಊಟ ಜೀವನದಾಗ ಎಂದೂ ಬೇಸರ ಆಗೋಲ್ಲ ಅಂತ ಹೇಳ್ತಾರೆ. ಹಂಗಂದ್ರೆ ಇವತ್ತಿನ ಅಡುಗೆ ಏನೇನೈತೆ ಅಂಥೇಳಿ ಎಲ್ಲ ತೋರಿಸ್ತಾನೆ ನೋಡ್ರಿ. ಇನ್ನೊಂದು ಏನಂತಂದ್ರೆ ನಮ್ಮ ಮನ್ಯಾಗ ಯಜಮಾನ್ರ ಹಿಂದಿನ ಲಾಗ್ನಾಗ ಏನು ರೀ, ಇವತ್ತು ಅನ್ನ ಯಾಕೆ ಮಾಡಿಲ್ಲ, ಅದನ್ನ ಯಾಕೆ ಮಾಡಿಲ್ಲ, ಇದನ್ನ ಮಾಡೋಕ್ಕಿಲ್ಲ. ಆದ್ರೆ ರೊಟ್ಟಿ ಮಾಡ್ಲಿದ್ದು ರೊಟ್ಟಿ ಯಾಕೆ ಮಾಡಿಲ್ಲ, ನಮ್ಗೆ ಅನ್ನ ಉಂಡ್ರೆ ಹೊಟ್ಟೆ ತುಂಬೋಂಗಿಲ್ಲ, ಅನ್ನನ ಉಣ್ಣೋದಿಲ್ಲ ಅಂತ ನಿಂತ್ಬಿಡ್ತಾರೋ. ಹಾಗಾಗಿ ನಮ್ಮ ಮನ್ಯಾಗ ಕಂಪಲ್ಸರಿ ರೊಟ್ಟಿ ಬೇಕೇ ಬೇಕು. ರೊಟ್ಟಿ ಮಾಡಲಿಲ್ಲ ಅಂದ್ರೆ ಅನಿವಾರ್ಯ ಚಪಾತಿ ಬೇಕು ನೋಡ್ರಿ. ಅದಕ್ಕಾಗಿ ಜಾಸ್ತಿ ನಾನು ಏನಂತಂದ್ರೆ ಮಧ್ಯಾಹ್ನ ಊಟಕ್ಕೆ ನೋಡ್ರಿ ಇಷ್ಟೆಲ್ಲ ಏನಂತಂದ್ರೆ ಅದು ಬೆಳಿಗ್ಗೆ ಮಾಡಿಟ್ಟು ತಿನ್ನಂಗಿಲ್ಲ ರೀ, ಮಧ್ಯಾಹ್ನ ಮಾಡಿಕೊಡ್ಬೇಕು ರೀ. ಈಗ ಎಲ್ಲನೂ ನಾನು ರೊಟ್ಟಿ ಮಾಡೋದು ಬಿಟ್ಟು ಎಲ್ಲ ತಾಟ ಯಾಕೆ ನಿಂತೇನಂತ ಹೇಳ್ರಿ. ಇಲ್ಲೇ ಫಸ್ಟ್ನಾಗ ಹೇಳ್ಬೇಕಂತಂದ್ರೆ ರೊಟ್ಟಿ ಮಾಡಿರ್ತೈತನ್ ರೀ, ಅವಾಗನ ಎಲ್ಲ ಹಚ್ಕೊಂತ ನಿಂತಂದ್ರೆ ಆರ್ತಾವಂತ್ರಿ ಅವು. ಆ ಎಲ್ಲ ತಾಟ್ನ್ಯಾಗ ಪಲ್ಯಗಳೆಲ್ಲ ಹಚ್ಚಿಟ್ಟು ಬಿಸಿ ಬಿಸಿ ರೊಟ್ಟಿಯನ್ನು ಕೊಟ್ರೆ ತಿಂದುಬಿಟ್ಟಿರ್ತಾರೆ. ಈಗ ನಾವು ರೊಟ್ಟಿಯನ್ನು ಮಾಡಕ್ಕೆ ನೋಡ್ರಿ, ಎಣ್ಣೆಗೆ ಹಿಟ್ಟು ಸಾನಿಸ್ಕೊಂಡಾನು. ನೀವು ಒಂದು ಜೋಳದ ಹಿಟ್ಟು ಬಿಸ್ಕೊಂಬರುವಾಗ ಸಣ್ಣಗೆ ಬಿಸ್ಕೊಂಬರ್ರಿ, ಹುಟ್ಟಾರ ರೊಟ್ಟಿ ಮಾಡಕ್ಕೆ ಬರೋಂಗಿಲ್ಲ. ಈಗ ನೀವು ಊಟ ಮಾಡುವಾಗ ಅನ್ನ ಹಾಕೊಂಡು ತೂತು ಮಾಡ್ಕೋತೀರಲ್ರಿ ಸಾರು ಹಾಕುವಾಗ, ಹಂಗೆ ಈ ಥರ ಒಂದು ತೆಗ್ಗ ಮಾಡ್ಕೊಂಡು ಅದಕ್ಕೆ ನೀವು ಹಿಟ್ಟಿನ ನೀರನ್ನು ಹಾಕೋರಿ. ಹಿಟ್ಟಿನ ನೀರು ಜಾಸ್ತಿ ಹಾಕೋದ್ರಿಂದ ಏನಕ್ಕತ್ತಂದ್ರೆ ರೊಟ್ಟಿ ಮೆತ್ತಗೆ ಹಾಕವು, ಮತ್ತು ಇನ್ನೊಂದು ಏನಂದ್ರೆ ಮೂಗು ಸೀಳಂಗಿಲ್ಲ ರೀ, ಹರಿಯೋದಿಲ್ಲ. ಆದಷ್ಟು ನೀವು ಇನ್ನು ನೋಡ್ರಿ, ನಾನು ಈಗ ಒಂದು 7-8 ರೊಟ್ಟಿ ಆಗೋಷ್ಟು ಹಿಟ್ಟು ತೊಗೊಂಡನು. ಅದಕ್ಕೆ ಒಂದು ಅರ್ಧದಷ್ಟು ಹಿಟ್ಟಿನ ನೀರು ಹಾಕೊಂಡನು ನೋಡ್ರಿ. ಈಗ ಎಷ್ಟು ಹಿಟ್ಟು ತೊಗೊಂಡಲ್ಲ ಅದ್ರಾಗ ಅರ್ಧ ಹಿಟ್ಟನ್ನು ಜಿಗಿಟ್ ಹಾಕೋಬೇಕು, ಅರ್ಧ ಒಣ ಹಿಟ್ಟಿರಬೇಕು, ಅಷ್ಟು ನೀವು ಹಾಕೋಬೇಕಾಗತ್ತೆ. ಈಗ ಅದು ಸುಡ್ತಿರ್ತೈತಿ, ಒಂದು ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಬಿಡ್ರಿ. ನಂತರ ಈಗೇನು ನಾವು ಆಗಲೇ ನೀರು ಕಸ್ಕೊಂಡಲ್ಲ ಅದೇ ಒಂದು ಪಾತ್ರೆಗೆ ಒಂದು ಚರಿಗೆ ಅಷ್ಟು ನೀರನ್ನು ಹಾಕೋರಿ. ನೀವು ತಮಗೆ ಅಂತಿರಲ್ರಿ, ನಾವು ಚರಿಗಿದು ಅಂತ ಮಾತಾಡ್ತವ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ. ಈಗ ಎಲ್ಲ ಅರೈತ್ರಿ ಜಿಗಿಟ. ಈಗ ಏನು ಮಾಡೋಣ ಅಂದ್ರೆ ಕೈ ಸುಡ್ತಿರ್ತೈತ್ರಿ, ಹೋಗಾತ್ರಿ. ಆದಷ್ಟು ಅಂದ್ರೆ ಕೇರ್ಫುಲ್ಲಾಗಿ ಮಾಡಿರಿ. ಈಗ ನಾವು ಏನಂತಂದ್ರೆ ಅಷ್ಟು ಹಿಟ್ಟನ್ನು ಒಣ ಹಿಟ್ಟನ್ನು ಮತ್ತು ಅದೇನು ಜಿಗಿಟ್ಟಿರ್ತದೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೋಡ್ಕೊಂಡು ನೀರು ಹಾಕ್ಕೊಂಡು ನಾದ್ಕೋಬೇಕು. ಹೆಂಗೆ ನೀವು ಅಂದರೆ ಈಗ ಚಪಾತಿ ಹಿಟ್ಟು ಜಿಗಿಟ್ಟಿರ್ತದೆ ರೀ, ಚಪಾತಿಯಾಗ ಎಷ್ಟು ಐಟಮ್ಗಳು ಗೊತ್ತಾಕತ್ತಲ್ಲ ರೀ ನಿಮಗೆ. ಹೋಳ್ಗೆ, ಹುಗ್ಗಿ, ಆನಂತರ ಹಲವಾರು ಕರ್ಜಿಕಾಯಿ, ಎಲ್ಲ ರೀತಿಯ ಅಡಿಗೆಗಳು ಅಕ್ಕಾವ್ರಿ. ಹೋಳ್ಗೆ ಚಂದ್ರೆ ಸಾವಂತಿ ಬೀಜ, ಶಾವ್ಗೆ, ಪರೋಟ ಇವೆಲ್ಲ ಅಕ್ಕಾವ್ರಿ ಚಪಾತಿ ಹಿಟ್ಟೊಳಗೆ ರೀ, ಅಂದ್ರೆ ಗೋಧಿ ಒಳಗೆ. ಅದೇ ರೀತಿ ಹಳ್ಳಿಯೊಳಗೆ ನಮ್ಮ ಮನ್ಯಾಗ ಅಂತಿದ್ರು, ಹೆಣ್ಮಕ್ಳು ಚಪಾತಿ ಇದ್ದಂಗೆ ಅಂತ್ರಿ, ಅಂದ್ರೆ ಗೋಧಿ ಇದ್ದಂಗೆ ಅಂತ. ಅಂದ್ರೆ ತಂಗಿ ಅಕ್ಕಳು, ತಾಯಿ ಅಕ್ಕಳು, ಸೊಸೆ ಅಕ್ಕಳು ಇನ್ನೊಬ್ರ ಮನೆಗೆ ಹೋಗಿ ಇದು ಮಾಡ್ತಾಳೆ, ಅಷ್ಟೆಲ್ಲ ಸಂಬಂಧ ಹೊಂತಾಳು. ಅದೇ ರೀತಿ ಈ ರೊಟ್ಟಿ ಜೋಳ ಅನ್ನೋದು ಗಂಡು ಮಕ್ಳು ಅಕ್ಕಾರಂತ. ಯಾಕಂದ್ರೆ ತಂದೆ ಅಕ್ಕನ, ಮಗ ಅಕ್ಕನ, ಅಳಿಯ ಅಕ್ಕನ ಅಂಥೇಳಿ ಅಂತಿರ್ತಾರೋ. ಅದಕ್ಕೆ ಆದಷ್ಟು ಏನಂತಂದ್ರೆ ಇದು ಜಿಗಿಟ್ ಇರೋಂಗಿಲ್ಲ. ಇದಕ್ಕೆ ನಾವು ಸ್ವಲ್ಪ ಜಾಸ್ತಿ ಜಿಗಿಟ್ ಹಾಕಿ ಕೈಲಿ ಭಾರ ಹಾಕಿ ನಾದಿರ ಏನಾಗತ್ತಂತ ಹಿಟ್ಟು ಭಾಳ ಮೆತ್ತಗಾಗ್ತತಿ, ಮತ್ತು ರೊಟ್ಟಿ ಭಾರಿ ಮಸ್ತ್ ಆಗ್ತಾವೆ ನೋಡ್ರಿ. ಇಲ್ಲಿ ಚಂದ ನಮಗೆ ನಾದ್ಕೋರಿ. ನೀವು ನಾದ್ಕೊಳಗೆ ಐತೆ ನೋಡ್ರಿ, ಯಾಕಂದ್ರೆ ಅಗ್ದಿ ಗಟ್ಟಿ ನಾದ್ಕೊಂಡ್ರೆ ಬಡಿಯಾಕೆ ಬರೋಂಗಿಲ್ಲ. ಮತ್ತು ಇಲ್ಲಿ ನಾನು ಹಿಟ್ಟು ನಾದ್ಕೊಂಡು ಏನು ಮಾಡತ್ತೇನಂತೇಳಿ ನಿಮ್ಗೆ ಗೊತ್ತಾಗಿರ್ಬೇಕು. ಯಾಕಂದ್ರೆ ನಮ್ಮ ಮನ್ಯಾಗ ಏನಲ್ರಿ, ಯಜಮಾನ್ರಿಗೆ ತಾಟ್ ಹಚ್ಚಿ ಕೊಟ್ಟು ಆಮೇಲೆ ರೊಟ್ಟಿ ಬಡಿತೇನೆ ರೀ. ಯಾಕಂದ್ರೆ ಬಿಸಿ ಬಿಸಿ ರೊಟ್ಟಿನ ತಿನ್ಬೇಕಲ್ರಿ. ಅದಕ್ಕಾಗಿ ನಮ್ಮ ಯಜಮಾನ್ರು ಬೈತಿರ್ತಾರೆ, ನಂದ ಜಾಸ್ತಿ ಓವರ್ ಮಾಡಿ ಹೇಳ್ತಿಲ್ಲ ಅಂತಾರೆ ರೀ. ಆದ್ರೆ ಹಾಗೇನಿಲ್ಲ, ಅಂದ್ರೆ ಆರ್ತೈತೆ ರೀ. ಅದಕ್ಕಾಗಿ ಫಸ್ಟ್ ನಮ್ಮ ಅಜ್ಜಿಗೂ ಹಚ್ಕೊಟ್ಟಿರ್ತಾನೆ ರೀ. ನಾವು 1ನೇ ರೊಟ್ಟಿ ನಮ್ಮ ಅಜ್ಜಿಗೆ, 2ನೇ ರೊಟ್ಟಿ ಯಜಮಾನ್ರು ಇದ್ರೆ ಯಜಮಾನ್ರು ಹಚ್ಕೊಟ್ಟಿರ್ತಾನೆ. ಈಗ ಹಚ್ಚಾತಾನೆ ರೀ, ಇವತ್ತು ಹಚ್ಚಾತಾನು ಯಜಮಾನ್ರು ಇಲ್ಲ. ನನಗೆ ಫೋನ್ ಹಚ್ಚಾತಾನೆ, ನಾನು ಬರ್ರಿ ಊಟಕ್ಕೆ ತಾಟ್ ಹಚ್ಚೀನು ಅಂತೇಳಿ. ಅವರು ಎಲ್ಲ ಊರಿಗೆ ಹೋಗಿದ್ರು, ಧಾರವಾಡಕ್ಕೆ ಹೋಗಿದ್ರು. ಆಮೇಲೆ ಇಲ್ಲೇ ಬಂದನ ಅಂತಾರು ಬರಾತೇನೆ ಇಲ್ಲ. ಮತ್ತು ಇದೇ ಊಟನ ಇದೇ ತಾಟ್ ಹಚ್ಚಿದ್ನಲ್ಲ ರೀ, ಲಾಸ್ಟ್ ಇದನ್ನು ನಾನು ಉಂಡು ನೋಡ್ರಿ. ಇಲ್ಲೇ ನೋಡ್ರಿ ಬೆಂಡೆಕಾಯಿ ಪಲ್ಯ, ಆನಂತರ ಜುಣುಕ, ಕಡ್ಲಿಕಾಯಿ ಪಲ್ಯ, ಮೊಸರು, ಕೆಂಪು ಖಾರ, ಇವತ್ತು ಅರ್ಧನ ಮೊಸರು, ಈ ಥರ ಎಲ್ಲ ಹಚ್ಕೊಂಡು ಉಪ್ಪಿನಕಾಯಿ ಹಚ್ಕೊಂಡು ಚಟ್ನಿ ಹಚ್ಕೊಂಡು ತಿನ್ನಕತ್ರ. ನೀವು ಹೋಟೆಲ್ದಾಗ ನೀವು ಬಸವೇಶ್ವರ ಖಾನಾವಳಿ, ಆ ಖಾನಾವಳಿ ಈ ಖಾನಾವಳಿ ಹೋಗ್ರಿ, ನೀವು ಇದೇ ಸೇಮ್ ಊಟ ಕೊಡ್ತಾರೆ. ಅದನ್ನು ಅಲ್ಲಿ ಹೋಗೋ ಬದಲಿ ಮನ್ಯಾಗ ಈ ಥರ ಮಾಡ್ಕೊಂಡು ತಿನ್ನಿರಿ ನೀವು. ಇಲ್ಲೇ ಹೆಲ್ದಿಯಾಗಿರೋದಂಥ ಊಟ ಇರ್ತೈತಿ. ಅದಕ್ಕೆ ಆದಷ್ಟು ಎಲ್ಲರೂ ರೊಟ್ಟಿಯನ್ನು ಮಾಡಕ್ಕೆ ಕಲ್ಕೊರಿ, ರೊಟ್ಟಿಯನ್ನು ಮಾಡ್ಕೊಂಡು ತಿನ್ನಿರಿ. ಮತ್ತು ಹೋಟೆಲ್ನಾನ ರೊಟ್ಟಿ ನಮ್ಮ ಮನ್ಯಾನ ರೊಟ್ಟಿ ಅಥವಾ ಎಲ್ಲರೂ ಮನ್ಯಾನ ರೊಟ್ಟಿ ನೋಡ್ಕೊರಿ. ಹೋಟೆಲ್ದಾಗ ಅಕ್ಕಿ ಜಾಸ್ತಿ ಕೊಡಿಸ್ತಾರೆ ಹಿಟ್ಟಿನ್ಯಾಗ, ಅರ್ಧ ಜೋಳ ಅರ್ಧ ಅಕ್ಕಿ ಹಿಟ್ಟು ಬೇಯಿಸ್ತಾರೆ. ಆದ್ರೆ ನಾವು ಇಲ್ಲಿ ಏನು ಮಾಡ್ತೀವಿ, ಓನ್ಲಿ ಜೋಳದಷ್ಟು ಯೂಸ್ ಮಾಡಿ ರೊಟ್ಟಿಯನ್ನು ಮಾಡ್ತೀವಿ. ಅದಕ್ಕಾಗಿ ನಮ್ಮ ಜೋಳದ ರೊಟ್ಟಿ
ಕಲರ್ ಹೆಂಗಿರ್ತದೆ ಅಂದ್ರೆ ಒಂದು ನಮೂನಿ ಹಳದಿ ಕಲರ್ ಒಳಗೆ ಬೆಳ್ಳಗೆ ಬರ್ತೈತಿ. ಅಲ್ಲಿ ಹೋಟೆಲ್ನಾಗ ರೊಟ್ಟಿ ಬೆಳ್ಳಗೆ ಪೂರ್ತಿ ಶುಭ್ರವಾಗಿರ್ತೈತಿ. ಯಾಕಂದ್ರೆ ಅಕ್ಕಿ ಹಿಟ್ಟು ಜಾಸ್ತಿ ಇರ್ತೈತಿ ಇಷ್ಟ ರೀ. ಅದೇನು ಅನ್ನ ಉಣ್ಣೋದೇನು ರೊಟ್ಟಿ ತಿನ್ನೋದು ಎರಡು ಸೇಮ್ ಆಗಿಬಿಡ್ತೈತಿ. ಆದಷ್ಟು ನೀವು ಮನ್ಯಾನ ಊಟನ ಮಾಡಿರಿ. ರೊಟ್ಟಿ ನೋಡಿರಿ ಎಷ್ಟು ಉಳಿತು ಒಂದು ಚಂದ ನಮಗೆ ನೀವು ಬಿಡ್ಕೊಂತ ಹೋಗ್ರಿ. ಈ ಥರ ಅದು ಏನಾಕತಿ ಲಟ್ಸೋದು ಬೇಡ, ಏನು ಬೇಡ, ರೊಟ್ಟಿ ಹಿಂಗೆ ಅಗಲಾಕೊಂತ ಹೋಗತಿ. ಮತ್ತು ಅದು ಒಬ್ಬೊಬ್ರು ಭಾಳ ಹಿಟ್ಟು ಹಚ್ತಾರೆ. ಭಾಳ ಹಿಟ್ಟು ಹಚ್ಚಿರ ರೊಟ್ಟಿ ಎಲ್ಲ ಮ್ಯಾಗ ಹಳದಿ ಹಳದಿ ಅನಿಸ್ತತಿ. ಅದಕ್ಕೆ ಆದಷ್ಟು ಏನು ಮಾಡಿರಿ, ಹಿಟ್ಟನ್ನು ಕಡಿಮೆ ಹಚ್ಚಿ ಚಂದ ನಮಗೆ ಬಡೀರಿ ನೀವು. ರೊಟ್ಟಿ ಎಷ್ಟು ಮಸ್ತ್ ಆಗ್ತತಿ. ಮತ್ತು ತಿವಿನ ಒರೆಸ್ರಿ. ತೆವಿ ಕಾದತಿಲ್ಲ ನೋಡಿ ರೊಟ್ಟಿಯನ್ನು ಹಾಕಿರಿ. ನೀವು ಆಗಿಂದಾಗ ನೀರು ಹಚ್ಚಕ್ಕೆ ಹೋಗ್ಬೇಡ್ರಿ. ಒಂದು ಉಳ್ಳಿಯನ್ನು ತೊಗೊರಿ. ತೊಗೊಂಡು ಅದನ್ನು ಸ್ವಲ್ಪ ನಾದ್ಕೊಂಡಂಗೆ ಮಾಡಿರಿ. ಯಾಕಂದ್ರೆ ಅಲ್ಲೇ ನಾವು ತೆವಿ ಮ್ಯಾಗಿದ್ರ ರೊಟ್ಟಿಗೆ ಆಗಿಂದಾಗ ನೀರು ಹಚ್ಚಕ್ಕೆ ಹೋಗ್ಬಾರ್ದು. ಅದಕ್ಕಾಗಿ ನೋಡಿರಿ, ಈಗ ಒಂದು 2 ನಿಮಿಷ ಅಂದ್ರೆ ಒಂದು 15 ಸೆಕೆಂಡ್ ಹತ್ಲ ರೀ ಅಷ್ಟು ಒಂದು ಸ್ವಲ್ಪ ಬಿಡ್ಬೇಕಾಕತಿ. ಇಷ್ಟು ನಾವು ಅದು ಏನಂದ್ರೆ ಒಂದು ಸ್ವಲ್ಪ ರೊಟ್ಟಿ ತಿರುಗಾತತ್ರಿ. ಅದು ಒಂದು ಸ್ವಲ್ಪ ಯಾಕಂದ್ರೆ ಅದು ಚಪಾತಿ ಮಾಡಿದ್ದೀನಿ ತೆವಿ ಇತ್ತು, ಅದಕ್ಕಾಗಿ ತೊಳೆದಿದ್ನಿ. ಆದರೂ ಏನು ಎಣ್ಣೆ ಇರ್ತೈತಲ್ರಿ ಅಂಶ, ಅದಕ್ಕಾಗಿ ಅದು ರೊಟ್ಟಿ ಜಾರತಿತ್ತು. ಹಂಗಾದ್ರೂ ಒಟ್ಟು ಒಂದಿಟ್ಟು ಬಿಡ್ದಂಗೆ ನಾವು ನೀರು ಹಚ್ಬೇಕಾಕತಿ. ನೀರು ಹಚ್ಚಿದ ನಂತರ ಇಲ್ಲೇ ರೊಟ್ಟಿಯನ್ನು ಹೊಯ್ಸಾಕೆ ಬಡಿಬೇಕು. ನಮ್ಮ ಮನ್ಯಾಗ ಒಂದು ಹುಡುಗಿ ಅದಾಳ್ರಿ, ನಿಮ್ಗೆ ಅಂದ್ರೆ ಅಜ್ಜಿನ ಸ್ನಾನ ಮಾಡ್ಸಕ್ಕೆ ಆಕಿ ಇದೆಲ್ಲ ಕೆಲಸ ಮಾಡಕ್ಕೆ ಹೋಗ್ಬೇಕು ಹುಡುಗಿ ಅದಾಳ್ರಿ. ಆಕಿಗೆ ರೊಟ್ಟಿ ಮಾಡಕ್ಕೆ ಹಚ್ಚೀನಿ ರೀ ನಾನು ಮೊನ್ನೆ. ಏನಾಯ್ತಂದ್ರೆ ಆಕಿಗೆ ಒಂದು ರೊಟ್ಟಿ ಬಡಿತಾಳ್ರಿ. ಈಗ ಒಂದು 22 ವರ್ಷ ಹುಡುಗಿಗೆ ರೊಟ್ಟಿ ಬಡಿತಾಳ್ರಿ. ರೊಟ್ಟಿ ಬಡದ ಈಗ ನಾನು ಅಲ್ಲಿ ಬೇಸಾಕಿಟ್ಟು ಮತ್ತೊಂದು ರೊಟ್ಟಿ ಬಡಿತಾನೆ. ಆಕೆ ಹಂಗೆ ಮಾಡಂಗಿಲ್ಲ ರೀ. ಆಕೆ ಏನು ಮಾಡ್ತಾಳೆ ಅಂದ್ರೆ ಆ ರೊಟ್ಟಿ ಬಡೋದು ಅದನ್ನ ಹಾಕ್ತಾಳ್ರಿ. ಈ ರೊಟ್ಟಿ ಬಡೋದು ಬಿಟ್ಟು ಅದನ್ನೇ ಬೇಸ್ಕೊಂತಾನೆ ಬಿಡ್ತಾಳ್ರಿ ಆಕೆ. ಅದಕ್ಕೆ ಏನ್ರಿ ನಾನು ಆಕೆಗೆ ಹೋಗಿ ನೋಡುವ ಅಲ್ಲೇ ರೊಟ್ಟಿ ಹಾಕಿರ್ತಿ, ನೀ ಒಂದು ರೊಟ್ಟಿ ಮಾಡ್ಬೋದು ಅದು ಬೇಯ್ತೈತಿ, ನೀ ಯಾಕೆ ಅಲ್ಲಿ ಟೈಮ್ ವೇಸ್ಟ್ ಮಾಡಿ ಗ್ಯಾಸ್ ವೇಸ್ಟ್ ಮಾಡ್ಕೋತಿ. ನಿಮ್ಮ ಮನ್ಯಾಗ ಆದರೂ ಆಯ್ತು ನಮ್ಮ ಮನ್ಯಾಗ ಆದರೂ ಆಯ್ತು, ನೀನು ಆ ರೊಟ್ಟಿ ಬೇಯ್ತಿರ್ತೈತಿ, ನೀನು ಇಲ್ಲೊಂದು ರೊಟ್ಟಿ ಮಾಡು ಅಂತೇಳಿ ಆ ಹುಡುಗಿಗೆ ಹೇಳಿ ಆಕೆ ಮಾಡೋದು ಕೂಡ ನಿಮ್ಗೆ ತೋರಿಸ್ತಾನೆ. ಹೆಂಗೆ ಲಟ್ಟಿಸ್ ಮಾಡ್ತಾರ್ರಿ ಕವಿ, ಅವು ಬಿರುಸಾಗ್ತಾವೆ. ಆದಷ್ಟು ಕೈಲಿನ ಬಡೀರಿ. ಈಗ ಸಣ್ಣ ಹುಡುಗರಿಗೆ ಆಯ್ತು ವಯಸ್ಸಾದವ್ರಿಗೆ ಆಯ್ತು ಎಲ್ಲರಿಗೂ ಮೆತ್ತನ ರೊಟ್ಟಿ ಭಾರಿ ಮಸ್ತ್ ಇರ್ತಾವೆ. ಕಟಕ್ ರೊಟ್ಟಿ ಎತ್ತರ ಹೊಂತತ್ ಹೇಳ್ರಿ, ಅದ ಅಗದಿ ಹಲ್ಲಿದ್ದಾರ ತಿನ್ಬೋದು. ಹಲ್ಲಿಲ್ಲವ್ರು ಏನು ತಿನ್ನೋಕ್ಕಾಕತ್ರಿ, ಹೌದಲ್ಲೋ ರೀ. ಅದಕ್ಕಾಗಿ ನೀವು ಕೂಡ ಏನು ಮಾಡಿರಿ, ಆದಷ್ಟು ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ನಿರಿ. ನಮ್ಗೆ ಒಂದೇ ದಿನ ಆ ಊಟ ಆಯ್ತಂದ್ರೆ ಏನಿಸ್ತತಿ, ಫುಲ್ ಖುಷಿ ಅನಿಸ್ತತಿ. ಆದ್ರೆ ದಿನ ಅದ ಊಟ ಇರ್ತೈತಲ್ರಿ, ಹಾಗಾಗಿ ಒಮ್ಮೊಮ್ಮೆ ಬೇಜಾರು ಅನಿಸ್ತತಿ. ಅದಕ್ಕೆ ಯಜಮಾನ್ರು ನಮಗೆ ಮಾತ್ರ ರೊಟ್ಟಿ ಮಾಡಿಕೊಡ್ರಿ, ನಿಮಗೆ ಏನು ಬೇಕಲ್ಲ ಅದನ್ನು ಹೇಳ್ರಿ, ನಾವು ಹೋಟೆಲಿಂದ ಅಲ್ಲಿಂದ ತಂದು ಕೊಡ್ತೇವೆ ಅಂತಾರೆ. ಆದರೆ ದಿನೊಂದು ಅಲ್ಲಿದ್ದು ತಿನ್ನೋಕೆ ಆಗಂಗಿಲ್ಲಲ್ರಿ. ಅಲ್ಲಿದು ಎಲ್ಲ ಮಾಡೋದು ಲಾಗ್ಗಳು ತೋರಿಸಿರ್ತಾರೆ ರೀ. ಈಗ ಸಣ್ಣ ಸಣ್ಣ ಅಂದ್ರೆ ಎಲ್ಲಿ ಅಂದ್ರೆ ಯೂಟ್ಯೂಬ್ನಾಗ ಹಾಕ್ತಿರ್ತಾರೆ ನೋಡಿರಿ, ಹೋಟೆಲ್ದಾಗ ಹೆಂಗೆ ಮಾಡ್ತಿರ್ತಾರೆ ಅಂತೇಳಿ. ಹಾಗಾಗಿ ಹೋಟೆಲದ್ದು ಒಟ್ಟು ಆಲ್ಮೋಸ್ಟ್ ಆಲ್ ಕಡಿಮೆ ರೀ ನಮ್ಮ ಮನ್ಯಾಗಂತೂ. ನಮ್ಮ ಮನ್ಯಾಗ ಏನು ರೀ ಜಾಸ್ತಿ ಬಿಸಿ ರೊಟ್ಟಿ. ನಮ್ಮ ಅಜ್ಜಿ ಕೂಡ ಏನಾಗೈತೆ ಅಂದ್ರೆ ರೊಟ್ಟಿ ಅಂದ್ರೆ ಬಾಯಿ ತೆಗಿತಾಳ್ರಿ ಆಕೆ. ಯಾಕಂದ್ರೆ ಒಂದು ರೊಟ್ಟಿ ಕೊಟ್ಟು ಅಂತಿಕೋ ಇನ್ನೂ ಒಂದು ರೊಟ್ಟಿ ತರೋ ಅಂತಿರ್ತಾಳ್ರಿ ಆಕೆ. ಯಾಕಂದ್ರೆ ಆಕೆಗೂ ಕೂಡ ಏನಂದ್ರೆ ರೊಟ್ಟಿ ಅಂದ್ರೆ ಅಷ್ಟು ಇಷ್ಟ ರೀ. ಬೇಕಾದ್ರೆ ಆಕಿನ ಅಜ್ಜಿನ ನಿಮಗೆ ತೋರಿಸ್ತಾನೆ ರೀ ಮುಂದಿನ ಲಾಗ್ನ್ಯಾಗ. ಒಂದು ರೊಟ್ಟಿ ಹಚ್ಕೊಟ್ಟಿರ್ತಾನೆ ರೀ. ಆಕೆ ಪೇಷಂಟ್ ಅದ ಅಂತೇಳಿ ಇನ್ನೊಂದು ರೊಟ್ಟಿ ತೊಗೊಂಬರು ಅಂತಾಳ್ರಿ ಆ ಹುಡುಗಿ ಕಡ್ಸಿಂದ. ಅದಕ್ಕೆ ನಗಿ ಬರ್ತೈತೆ ರೀ, ಅಜ್ಜಿ ರೊಟ್ಟಿ ತಿಂದಾಕಿ ರೊಟ್ಟಿ ಬೇಕಂತ ಈ ಕಡಿ ಮನುಷ್ಯರು ಅಂತಾರಲ್ರಿ. ಹಂಗೆ ಇವತ್ತಿನ ಲಾಗ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತಾನು. ಇಷ್ಟ ಆದ್ರೆ ಮತ್ತು ಮುಂದಿನ ಲಾಗ್ನೇ ಭೇಟಿಯಾಗೋಣ. ಆದಷ್ಟು ನೀವು ಕೂಡ ಏನು ಮಾಡಿರಿ, ರೊಟ್ಟಿಯನ್ನು ಮಾಡಿರಿ. ನೋಡಿರಿ ರೊಟ್ಟಿ ಎಷ್ಟು ಮಸ್ತಾಗೈತಿ. ಊಟ ಅಂತೂ ಮಸ್ತಿತ್ತು. ನೀವು ಕೂಡ ಆದಷ್ಟು ಈ ಥರ ಊಟ ಮಾಡಿರಿ. ಮತ್ತು ಮುಂದಿನ ಲಾಗ್ನೇ ಭೇಟಿಯಾಗೋಣ. ಇನ್ನೊಂದು ರೆಸಿಪಿ ತೊಗೊಂಬರ್ತಾನು. ಮತ್ತು ಈ ಒಂದು ಲಾಗ್ ಇಷ್ಟ ಆದ್ರೆ ಅಥವಾ ರೆಸಿಪಿ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡಿರಿ. ಬಾಯ್ ರೀ ಎಲ್ಲರಿಗೂ.